ಬದಲಾವಣೆಗಳಾಗ್ತಾ ಇದ್ದಾವೆ, ಹೊಸ ಹೊಸ ವಿಷಯಗಳು ಬರ್ತಾ ಇದ್ದಾವೆ, ಟರ್ನ್ ತಗೋತಾ ಇದೆ. ಸೊ ಇವೆಲ್ಲ ನೋಡಿದ್ರೆ ಏನೋ ಸಮಥಿಂಗ್ ಏನೋ ಇರಬಹುದು ಅಂತ ಅನಿಸ್ತದೆ. ನಾವು ಆಫೀಸ್ ಸಾಕ್ಷಿ ಯಾವಾಗ ಮಾಡ್ತೇವೆ, ಯಾವ ಕೇಸ್ನಲ್ಲಿ ಯಾವುದೇ ಕ್ಲೂ ಇಲ್ಲ, ಯಾವುದೂ ಐ ವಿಟ್ನೆಸ್ ಇಲ್ಲ, ಏನೂ ಸಿಗಲಾರ್ದಂತ ಪರಿಸ್ಥಿತಿಯಲ್ಲಿ ನಾವು ನೋಡಿ 871 ಸಾಕ್ಷಿಗಳಿದಾವಂತ ಕಲೆ ಹಾಕಿದ್ದು. ನಾನು ನೋಡಿದ್ದೇನೆ, ಅನೇಕ ಕೇಸ್ಗಳು ನಾವು ನೋಡಿದ್ದೇವೆ. ಯಾವ ಕೇಸ್ಗಳಲ್ಲೂ ಬೇಲ್ ಕ್ಯಾನ್ಸಲೇಷನ್ ಸುಪ್ರೀಂ ಕೋರ್ಟ್ ಅವರೆಗೂ ಹೋಗೋದಿಲ್ಲ. ಇದರಲ್ಲಿ ಹೋಗಿದ್ದಾರೆ ಅಂದ್ರೆ ಯಾರ್ದೋ ಕೈವಾಡ ಇರಬಹುದು ಅಂತ ನಮ್ದು ತರ್ಕ ಅಷ್ಟೇ. ಸಮ್ ಪ್ರಾಬ್ಲಮ್ ಇದಾವೆ ಅದರಲ್ಲಿ. ಯಾಕಂದ್ರೆ ಮುಂದೆ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ 27 ಪ್ರಕಾರ ಆರೋಪಿ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊತಾರೆ ಪೊಲೀಸರು. ನೀವೊಂದು ಸಂಚಲನಕಾರಿ ಒಂದು ವಿಷಯ ಹೇಳಿದ್ರ, ಒಂದು ದೊಡ್ಡ ವ್ಯಕ್ತಿಗಳೇ ಇದ್ರ ಹಿಂದೆ ಇದ್ದಾರೆ, ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ತಾ ಇರಲಿಲ್ಲ ಅಂತೇಳಿ. ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಅವರೊಟ್ಟಿಗಿದ್ದ ಸ್ನೇಹಿತ ಪ್ರದೋಷ್ ಅಂತ ಹೇಳಿ, ಯಾಕಂದ್ರೆ 2003ರಿಂದನೇ ಅವ್ರಿಗೆ ಪರಿಚಯ, ಅಂತ ಸ್ನೇಹಿತನೇ ಈಗ ಮಾಫಿ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಮಾಫಿ ಸಾಕ್ಷಿ ಆದ ಕಾರಣ ಏನ್ ಸರ್ ಅಂತ ಹೇಳಿದ್ರೆ, ಇವ್ರು ಹೊರಗಿದ್ದಾಗೆಲ್ಲ ಜಾಲಿಯಾಗಿರ್ತಿದ್ರು, ಜೈಲ್ಗೆ ಹೋದ್ಮೇಲೆ ಜೀವನ ತುಂಬಾ ಕಷ್ಟ ಆಯ್ತಂತ ಹೇಳಿ ಈ ರೀತಿ ಮಾಫಿ ಸಾಕ್ಷಿಯ ಆಗುದಕ್ಕೆ ಒಂದು ವಿಷಯ ಇದೆನಾ? ಇದೆಲ್ಲಕ್ಕಿಂತ ಹೆಚ್ಚಾಗಿ ಬರುವಂತದ್ ವಿಷಯ ಅಂತ ಹೇಳಿದ್ರೆ, ಅದಾದ್ಮೇಲೆ ಇಬ್ರು ಸಾಕ್ಷಿದಾರರು ಅಂತ ಅವರಿಬ್ರು ನಾವು ಮಾಫಿ ಸಾಕ್ಷಿಗಳಾಗ್ತೇವೆ ಅಂತ. ಇದೇನಾದ್ರೂ ಒಂದು ವೇಳೆ ಈ ಸುಪ್ರೀಂ ಕೋರ್ಟ್ 1 ವರ್ಷದಲ್ಲಿ ಇದರ ಟ್ರಯಲ್ ಮುಗಿಸ್ಬೇಕನ್ನೋದು ಇರಬಹುದು, ಹೇಳಿಕ್ಕೂ ಬರೋದಿಲ್ಲ. ಯಾಕಂದ್ರೆ ಒಂದೊಂದು ಮಾಫಿ ಸಾಕ್ಷಿ ತಗೊಳ್ಳಿಕ್ಕೆ ಸುಮಾರು ದಿವಸ ಹಿಡಿಯುತ್ತದೆ. ಅವ್ರಿಗೆ 1 ವಾರ ಟೈಮ್ ಕೊಡ್ತಾರೆ. ಅವ್ನು ಮೊದಲು ಅಪ್ಲಿಕೇಶನ್ ಫೈಲ್ ಮಾಡ್ತಾನೆ ಸೆಷನ್ ಕೋರ್ಟ್ ನಲ್ಲಿ, ನಾನು ಮಾಫಿ ಸಾಕ್ಷಿಯಾಗಿ ಹೇಳ್ತೇನೆ ಅಂತ ತಿಳ್ಕೊಂಡು ಫೈಲ್ ಮಾಡ್ತಾನೆ. ಅವ್ನಿಗೆ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಅವರು 1 ದಿವಸ ಡೇ ಫಿಕ್ಸ್ ಮಾಡ್ತಾರೆ. ಇವ್ರಿಗೆ ನೋಟಿಸ್ ಕೊಡ್ತಾರೆ. ಅವ್ರ ಪರವಾಗಿ ಇವರು ವಕೀಲರು ಹಾಜರಾಗ್ತಾರೆ, ಡಿಫೆನ್ಸ್ ಲಾಯರ್ ಪರವಾಗಿ ಅವ್ರು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ. ಅದನ್ನು ರಿಜೆಕ್ಟ್ ಮಾಡ್ತಾರೆ ಜಡ್ಜು. ರಿಜೆಕ್ಟ್ ಮಾಡಿದ್ಮೇಲೆ ಅವನಿಗೆ ಡೇಟ್ ಫಿಕ್ಸ್ ಮಾಡಿ ಜಜ್ಮೆಂಟ್ ಕೊಡ್ತೀವಿ ಅಂತ ಇವತ್ತೇನೋ ಇತ್ತು ಕಾಣ್ತದೆ. ಇವತ್ತಿತ್ತು, ಇದ್ರ ಮುಂಚೆ ಒಂದು ವಾರ ಹೋಗಿದೆ. ಅದನ್ನ ಕನ್ಸಿಡರ್ ಮಾಡಬಹುದು, ಮಾಡುವುದು ಅಥವಾ ಬಿಡಬಹುದು. ಅದು ಡಿಪೆಂಡ್ಸ್ ಅಪಾನ್ ಜಡ್ಜ್. ಇವ್ರದ್ದು ಈಗ ದರ್ಶನ್ ಕಡೆ ಏನ್ ಅವ್ರು ಹೇಳಿದ್ರು ಇದನ್ನ ತಗೋಬಾರ್ದು ಅಂತ ಹೇಳಿ ಅವ್ರದ್ದು ರಿಜೆಕ್ಟ್ ಮಾಡಿದ್ದಾರೆ. ಈಗ ಇವ್ರದ್ದು ತಗೊಂಡಿದ್ದಾರೆ. ಮಾಫಿ ಸಾಕ್ಷಿದು ತಗೊಂಡಿದ್ದಾರೆ. ಆದ್ರೆ 1 ವಾರ ಸಮಯ ಬೇಕಂತ ಹೇಳಿ ದರ್ಶನ್ ಪರ ವಕೀಲರು ಹಾಕಿದ್ದಾರೆ. ಈಗ ದರ್ಶನ್ ಪರ ವಕೀಲರು ಹಾಕಿದ್ದಾರೆ 1 ವಾರ ಬೇಕು ಅಂತ ಹೇಳಿ, ಅದಕ್ಕೆ 1 ವಾರ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ. ಅದಕ್ಕೆ ಇದು ಡೇ ಹೆಂಗೆ ಪುಲಾನ ಆತ ಅಂದ್ರೆ ಇದೇ 1 ವಾರ ಟೈಮ್ ಕೊಡೋದು. ಆಮೇಲೆ ಅಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಅವರು ರೆಫರ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಮಾಡೋದಿಲ್ಲ ಇದನ್ನ. ರಿಕಾರ್ಡ್ ಅದನ್ನ 164 ಅಥವಾ ಪ್ಲೀಡ್ ಗಿಲ್ಟಿ ಅಂತಾರೆ. ಅದಕ್ಕೆ ಪ್ಲೀಡ್ ಗಿಲ್ಟಿಯನ್ನ ಅವರು ಮ್ಯಾಜಿಸ್ಟ್ರೇಟ್ ಮಾಡ್ಕೋತಾರೆ. ಮ್ಯಾಜಿಸ್ಟ್ರೇಟ್ ಮಾಡ್ಕೊಂಡು, ಯಾಕಂದ್ರೆ ಕೋರ್ಟ್ ನಲ್ಲಿ ನಡೆಯೋದ್ರಿಂದ, ಸೆಷನ್ ಕೋರ್ಟ್ ನಡೆಯೋದ್ರಿಂದ ಸೆಷನ್ ಜಡ್ಜನೇ ರಿಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಅವರೇ ನಡೆಸೋದ್ರಿಂದ ಅವ್ರಿಗೆ ರಿಕಾರ್ಡ್ ಮಾಡ್ಕೊಳ್ಳುವಂತ ಸಂದರ್ಭ ಬರೋದಿಲ್ಲ. ಅದು ಕಾನೂನಲ್ಲಿ ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಬೇರೆ ಜಡ್ಜ್ ಮಾಡಬೇಕು. ಅವರು ಸಬಾರ್ಡಿನೇಟ್ ಜಡ್ಜಿಗೆ ಸ್ವಲ್ಪ ಇದು ಮಾಡ್ತಾರೆ, ರೆಫರ್ ಮಾಡ್ತಾರೆ. ಅಲ್ಲಿ ಅವರು ಕರೆದು ಆರೋಪಿಗೆ ಹೇಳ್ತಾರೆ, ನೋಡಪ್ಪ ನೀನು ನಿಜ ಹೇಳ್ಬೇಕು, ಯಾರ್ದಾರು ಒತ್ತಡ ಕೇಳ್ತೀಯಾ, ಆಮಿಷ ಕೇಳ್ತೀಯಾ ಅಥವಾ ಧಮಕಿ ಹೇಳ್ತೀಯಾ, ವಾಸ್ತವ ಸ್ಥಿತಿ ಏನು ಅನ್ನೋದು ನಿಜ ಹೇಳ್ಬೇಕು. ನೀನು ಇದನ್ನು ವಿಚಾರ ಮಾಡಿ ನನಗೆ ಬಂದು ಹೇಳಲಿಕ್ಕೆ ಒಂದಿಷ್ಟು ದಿವಸ ಟೈಮ್ ಕೊಡ್ತೇನೆ, 1 ವಾರ ಅಥವಾ 3-4 ದಿವಸ. ಅದನ್ನ ವಿಚಾರ ಮಾಡಿ ಬಂದು ನನಗೆ ಹೇಳ್ಬೇಕು. ಅವ್ರು ಟೈಮ್ ಕೊಡ್ತಾರೆ. ಆಮೇಲೆ ಅವ ಬಂದು ಇವನು ಹೇಳಿಕೆ ಕೊಡ್ತಾನೆ. ಇದು ವಾಸ್ತವ ಸಂಗತಿ. ಇದು ವಾಸ್ತವದಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಅದನ್ನ ವಿವರಿಸಬೇಕು. ಅವನಿಗೆ ಅಕಸ್ಮಾತ್ ಅವನೇನಾದ್ರೂ ಉಲ್ಟಾ ಹೊಡೆದ, ಇವೆಲ್ಲ ಇವ್ರು ಹೊಡೆದಿದ್ರು, ದರ್ಶನೇ ಅದರಲ್ಲಿ ಏನು ಕೈವಾಡಿಲ್ಲ ಅಂತ ಏನಾದ್ರು ಸುಳ್ಳು ಹೇಳದಂದ್ರೆ, ಉಲ್ಟಾ ಹೊಡೆದಂದ್ರೆ, ಹೋಸ್ಟೈಲ್ ಆದಂದ್ರೆ ಅವ್ರಿಗೂ ಶಿಕ್ಷೆ ಇದೆ. ಅದರಲ್ಲಿ ಯಾರಿಗೆ ಮಾಫಿ ಸಾಕ್ಷಿಗೂ ಶಿಕ್ಷೆ ಆಗ್ತದೆ. ಸೊ ಅದೊಂದು ಸಪ್ರೇಟ್ ಮತ್ತೊಂದು ಕೇಸ್ ಆಗ್ತದೆ. ಸೊ ಅವನು ಏನಾದ್ರೂ ವಾಸ್ತವ ಸಂಗತಿ ನಿಜ ಹೇಳದ ಅಂದ್ರೆ ಸಮ್ ಪ್ರಾಬ್ಲಮ್ ಇದಾವೆ ಅದರಲ್ಲಿ. ಯಾಕಂದ್ರೆ ಅವನು ಮುಂದೆ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ 27 ಪ್ರಕಾರ ಆರೋಪಿ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊತಾರೆ ಪೊಲೀಸರು. ನಾನು ಇಂಥ ಇದರಿಂದ ಹೊಡೆದಿದ್ದೇನೆ, ನಾನು ಹೊಡೆದಿದ್ದಂಥ ವೈರ್ ಆಗಲಿ ಇದು ಆಗಲಿ ಇಂಥಲ್ಲಿ ಇಟ್ಟಿದ್ದೇನೆ, ನಾನು ತೋರಿಸ್ತೇನೆ, ನೀವು ಅದನ್ನು ಸೀಜ್ ಮಾಡ್ಬೋದು ಅಂತ ಹೇಳಿಕೆ ಕೊಡ್ತಾನೆ. ಆ ಹೇಳಿಕೆ ಪ್ರಕಾರ ಅವನೇ ಲೀಡ್ ಮಾಡ್ಕೊಂಡು ಪಂಚರ್ ಕರ್ಕೊಂಡು ಹೋಗಿ ಅದನ್ನು ಜಪ್ತ್ ಮಾಡ್ತಾರೆ. ಇದರಲ್ಲಿ ಜಪ್ತ್ ಮಾಡಿದವರು ಎಲ್ಲೋ ಗೊತ್ತಿಲ್ಲ, ಅವ ಹಿಡಿದಾನೋ ಇಲ್ಲೋ ಗೊತ್ತಿಲ್ಲ. ಕೆಲವೊಂದು ಏನ್ ಮಾಡ್ತಾರೆ ಆರೋಪಿಗಳು, ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಾರೆ. ಅವ್ರಿಗೆ ಯಾರೋ ಗೈಡ್ ಮಾಡಿರ್ತಾರೆ, ನೀವು ಪೊಲೀಸರ ಮುಂದೆ ಸಂಪೂರ್ಣವಾಗಿ ಹೇಳಬಾರ್ದು ಅಂತ, ಯಾಕಂದ್ರೆ ನಾಳೆ ಕಂಟಕ ಆಗ್ತದೆ ನಿಮಗೆ ಹಾಗೆ ಅಂತ. ಹೀಗಾಗಿ ಕೆಲವೊಂದು ಅವಾಯ್ಡ್ ಮಾಡ್ತಾರೆ. ನಮಗೆ ಎಷ್ಟು ನಾವೆಲ್ಲ ರೀತಿ ಟ್ಯಾಕ್ಟಿಕ್ಸ್ ಮಾಡಿದ್ರು ಹೇಳೋದಿಲ್ಲ ಕೆಲವೊಂದು. ಈಗ ಅದ್ರ ಮುಂಚೆ ಹೇಳಿಲ್ಲ, ಈಗ ಹೇಳ್ತಾ ಇದ್ದಾನೆ. ಅದು ಮುಂಚೆ ಹೇಳಿದ್ರೆ ಅದು ಹಗ್ಗ ಈಗ ಅದು ಸೀಜ್ ಮಾಡಬಹುದಾಗಿತ್ತು. ಬಟ್ ಈಗ ಅದು ಜಪ್ ಮಾಡುವಂತ ಪ್ರಸಂಗ ಬರ್ತದೆ. ಅದು ಈಗ ಲೈನಲ್ಲಿ ಹಗ್ಗ, ಈಗ ಅದು ಕೋರ್ಟ್ ಮುಂದೆ ಇರೋದ್ರೆ ಏನು ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಅಗೇನ್ ಕೋರ್ಟ್ ಡೈರೆಕ್ಷನ್ ಕೊಡಬೇಕು, ಮತ್ತೆ ಅವ್ನಿಗೆ PC ಕಸ್ಟಡಿ ತಗೋಬೇಕು. ಅದನ್ನೆಲ್ಲ ಬಹಳ ಲಾಂಗ್ ಪ್ರೊಸೀಜರ್ ಇದೆ. ಸೊ ಇದು ಎಲ್ಲ ಬಿಟ್ಟು ಈಗ ಯಾಕೆ ಹೇಳ್ತಾನೆ ಅವನು ಅನ್ನೋದಂತ ಒಂದು ಪ್ರಶ್ನೆ ಬರ್ತದೆ. ಸುಮಾರು 2 ವರ್ಷದ ಆದ್ಮೇಲೆ ಈಗ ಹೇಳ್ತಾ ಇದ್ದಾನಲ್ಲ ಯಾಕೆ ಅಂದ್ರೆ, ಅವನು ಒಂದೇ ಕೋಣೆಯಲ್ಲಿ ಇದ್ದಂತೆ. ಒಂದೇ ಕೋಣೆಯಲ್ಲಿ ಇಬ್ರು ಇರುವಾಗ ಅವನಿಗೆ
ರಾಯಲ್ ಆಗಿ ಇದ್ದವನು ಅವನು ಒಂಥರ ಮೆಂಟಲ್ ಸ್ಟ್ರೆಸ್ ಆಗಿ ಸಫೋಕೇಶನ್ ಆಗಿ ಏನೇನೋ ಇವರಿಬ್ಬರ ನಡುವೆ ಏನಾದರೂ ಗಲಾಟೆ ಆಗಿರ್ಬೋದು ನನ್ನ ಲೆಕ್ಕದಲ್ಲಿ. ಅದು ನಾನು ಇವಂಗೆ ಯಾಕೆ ಉಳಿಸ್ಬೇಕು ಅಂತನ್ನುವಂಥ ವಿಚಾರ ಇವನು ಬಂದಿರಬೇಕು. ಯಾರೋ ಇವಂಗೂ ಗೈಡ್ ಮಾಡಿರ್ತಾರೆ, ನೀನು ಮಾಫಿ ಸಾಕ್ಷಿಯಾಗು, ನೀನು ಉಳಿತೀಯಾ, ಇದ್ದಿದ್ದು ಹೇಳಿಬಿಡು ಅಂತ, ನೀನ್ಯಾಕೆ ಹೋಗ್ತೀಯ ಜೈಲಿಗೆ ಅಂತ. ಇವನು ನಾನೊಂದು ಉಳಿದ್ರೆ ಸಾಕು, ಉಳಿದ್ರೆ ಹಾಳಾಗೋಲಿ ಅಂತ ತಿಳ್ಕೊಂಡು ಹೇಳುವಂಥ ಸಂದರ್ಭವೂ ಇರ್ತದೆ. ಯಾಕಂದ್ರೆ ಮನುಷ್ಯ ಡೆಸ್ಪರೇಟ್ ಆಗಿಬಿಡ್ತಾನೆ. ಇವನು ಇಲ್ ಟ್ರೀಟ್ ಮಾಡೋದಕ್ಕೆ, ಇವನ ಥರ ಭಾವನೆ ಬರೋದಕ್ಕೆ ಆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಒಬ್ಬ ಮಾಫಿ ಸಾಕ್ಷಿಯಾಗಿ ಅವನು ಹೊರಗೆ ಬರ್ತಾನೆ ಆರೋಪಿ. ಸೊ ಅದೇ ಮಾಫಿ ಸಾಕ್ಷಿಯಿಂದ ಅವನಿಗೆ ಶಿಕ್ಷೆನೂ ಆಗ್ತದೆ. ಸೊ ಹೀಗಾಗಿ ಈ ಕೇಸ್ನಲ್ಲಿ ನಾನು ಮಾಫಿ ಸಾಕ್ಷಿ ಆದ್ರೆ ನಾನು ಉಳಿಬಹುದು ಅನ್ನುವಂಥ ಕಲ್ಪನೆ ಅವನು ಬಂದಿರಬಹುದು. ನಾನು ಪಾಪ ಪ್ರಜ್ಞೆ ಕಾಡ್ತದೆ, ವಾಸ್ತವ ಏನಿದ್ರೆ ನಾ ಹೇಳಿಬಿಡಬೇಕು ಅನ್ನುವಂಥ ಜ್ಞಾನೋದಯನೂ ಆಗಿರ್ಬೇಕು ಅವನಿಗೆ ಜೈಲಿನಲ್ಲಿ. ಅವ್ನು ಏನು ಹೇಳ್ಬೇಕಂತ ಹಂಗೂ ಆಗಿರ್ಬೋದು, ಅಥವಾ ಯಾರಾದರೂ ಗೈಡ್ ಮಾಡಿರ್ಬೋದು, ಆಮಿಷ ಹೊಟ್ಟಿರ್ಬೋದು, ಅಥವಾ ಏನಾದರೂ ಅವನಿಗೆ ಮಿಸ್ಗೈಡ್ ಅಥವಾ ಲೀಗಲ್ ಗೈಡೇ ಮಾಡಿರ್ಬೋದು. ಎಲ್ಲ ಚಾನ್ಸ್ ಇದಾವೆ. ಪ್ರಭಾವ ವ್ಯಕ್ತಿಗಳು ಯಾರಂತ ನಮಗೂ ಗೊತ್ತಿಲ್ಲ. ಅಲ್ಲ, ಈಗ ಅದು ಇರಲಿ, ಏನೇ ಇರಲಿ, ಪ್ರಭಾವ ವ್ಯಕ್ತಿಗಳದ ಒಂದು ಪಾರ್ಟ್ ಬೇರೆ. ನಾನು ನೋಡಿದ್ದೇನೆ, ಅನೇಕ ಕೇಸ್ಗಳು ನಾವು ನೋಡಿದ್ದೇವೆ. ಯಾವ ಕೇಸ್ಗಳಲ್ಲೂ ಬೇಲ್ ಕ್ಯಾನ್ಸಲೇಷನ್ ಸುಪ್ರೀಂ ಕೋರ್ಟ್ ಅವರೆಗೂ ಹೋಗೋದಿಲ್ಲ. ಇದರಲ್ಲಿ ಹೋಗಿದ್ದಾರೆ ಅಂದ್ರೆ ಏನೋ ಯಾರ್ದೋ ಕೈವಾಡ ಇರಬಹುದು ಅಂತ ನಮ್ದು ತರ್ಕ ಅಷ್ಟೇ. ಬೇಲ್ ಕ್ಯಾನ್ಸಲೇಷನ್ ಅವಾಗ ಸುಪ್ರೀಂ ಕೋರ್ಟ್ ಅವರಿಗೆ ಯಾವ ಕೇಸ್ ಹೋಗುದಿಲ್ಲ, ಬಹಳ ರೇರ್, ವೆರಿ ರೇರ್. ಅವ್ರು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಈ ಬೇಲನ್ನ ಲೋಕಲ್ ಕೋರ್ಟ್ಸ್ಗೆ ಅವ್ರು ಕಳಿಸ್ಬಿಡ್ತಾರೆ. ಇದು ಅಡ್ಮಿಟ್ ಆಗಿದ್ದು ವಿಚಿತ್ರ. ಅದು ಮತ್ತೆ ಸ್ಟ್ರಕ್ಚರ್ ಪಾಸ್ ಆಗಿ ಬೇಲ್ ಕ್ಯಾನ್ಸಲ್ ಆಗಿ ಒಳಗೆ ಹೋಗಿದ್ದು ವಿಚಿತ್ರ. ಬೇಲ್ ಅಡ್ಮಿಟ್ ಆಗೋದಿಲ್ವಾ ಸುಪ್ರೀಂ ಕೋರ್ಟ್ ಅಲ್ಲಿ? ರಿಜೆಕ್ಟ್ ಮಾಡ್ತಾರೆ ಬೇಲು. ಇವೆಲ್ಲ ನಮ್ಮಲ್ಲಿ ಆಗ್ತಿರ್ತೀರಿ, ನಮಗೆ ಬೇಕಾದಷ್ಟು ಮಾಡೋ ಕೆಲಸ ಇದಾವೆ, ಈ ಗೋ ಟು ಲೋಯರ್ ಕೋರ್ಟ್ ಅಂತ ಹೇಳ್ಬಿಡ್ತಾರೆ. ಹೌದಾ? ಅಲ್ಲ, ಸರ್ಕಾರ ಹೋಗಿದೆ ಅಲ್ಲ ಸರ್, ಬೇಲ್ ಕ್ಯಾನ್ಸಲ್ ಅದಕ್ಕೆ ಸರ್ಕಾರ ಹೋಗಿದ್ದಕ್ಕೆ ಇದು ಈ ತರ ಆಗಿದೆ. ಅಂದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ, ಕೆಳಗಿನ ಕೋರ್ಟ್ ಅಲ್ಲೇ ನೋಡ್ಕೊಳ್ಳಿ ಅಂತ. ಹೌದೌದು, ಎಷ್ಟೋ ಕೇಸ್ ಆಗಿದಾವೆ, ಹಾಗೆ ಸುಮಾರು ಕೇಸ್ ಆಗಿದಾವೆ. ಇದು ಯಾವಾಗ ಹೋಗ್ತದೆ, ಮಾಸ್ ಮರ್ಡರ್ ಕೇಸ್ನಲ್ಲಿ, ಅಗದಿ ಹೈಟ್ ಇದು ಪ್ರೊಫೈಲ್ ಕೇಸ್ನಲ್ಲಿ ಮಾತ್ರ ಕೆಲವೊಂದು ಸಲ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಉಳಿದ ಕೇಸಲ್ಲಿ, ಇಂಡಿವಿಜುವಲ್ ಕೇಸಲ್ಲಿ ಯಾರು ಹೋಗೋದಲ್ಲ ಸುಪ್ರೀಂ ಕೋರ್ಟ್ ಅವರಿಗೂ. ಪ್ರದೋಷ್ಗೆ ಈ ವ್ಯಕ್ತಿ ಹೇಗೆ ಪರಿಚಯ? ಬಟ್ ಅವನು ಫ್ರೆಂಡ್ ಏನೋ ಇರಬಹುದು, ಫ್ರೆಂಡ್ ಆಗಿರ್ತಾರೆ. ಇವ್ರು ಆಕ್ಟರ್ಸ್ ಅಂದ್ರೆ ಫಾಲೋವರ್ಸು 20 ಸಲ ಹೋಗಿ ಭೇಟಿ ಆಗೋದು, ಬುಕ್ಕೆ ಕೊಡೋದು, ಹಣ ಅನ್ನೋದು, ಇವೆಲ್ಲ ಈಗ ನೋಡಿ. ಸೆಲೆಬ್ರಿಟಿಗಳಂತಂದ್ರೆ ಫ್ರೆಂಡ್ಶಿಪ್ ಮಾಡೋದು ಒಂಥರ ದೊಡ್ಡ ಸ್ಥಿತಿ ಅಂತ ತಿಳ್ಕೊತಾರೆ. ನಮ್ಮಲ್ಲಿ ದೊಡ್ಡ ಭಾವನೆ ಇದೆ ನಮ್ಮಲ್ಲಿ. ಅವ್ನು ದೊಡ್ಡ ಸ್ಟಾರು, ಅವನ ಜೊತೆಗೆ ನಾವು ಹೋದ್ರೆ ನಮಗೆ ಏನಾದರೂ ಹೆಲ್ಪ್ ಆಗ್ಬೋದು, ಅಥವಾ ನಮ್ಮದು ಪ್ರೆಸ್ಟೇಜ್ ಪ್ರಶ್ನೆ, ನಾನು ದರ್ಶನ್ ನನ್ನ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಕೊಳ್ಳುವಂಥ ಕೆಲವೊಬ್ರು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇದು ಮಾಡ್ತಿರ್ತಾರೆ. ಆ ಥರ ಆಗಿರ್ಬೋದು. 2003ರಿಂದ ಪರಿಚಯ, ಅದಾದ ಮೇಲೆ ಈ ಘಟನೆ ನಡೆಯುವ ದಿವಸ ಅವರೊಟ್ಟಿಗೆ ಇರ್ತಾರಂತೆ, ಹೇಳಿಕೆ ಎಲ್ಲ ಬಂದಿರುವಂಥದ್ದು. ಒಟ್ಟಿಗೆ ಇರೋದಲ್ಲ, ಒಟ್ಟಿಗೆ ಐ ವಿಟ್ನೆಸ್ ಅಂತ ಟ್ರೀಟ್ ಮಾಡೋದ್ರಿಂದ ಅವನು ಹೊಡೆದಿದ್ದಾನೆ, ಅವನು ಅದರಲ್ಲಿ ಭಾಗಿಯಾಗಿದ್ದಾನೆ, ಅವನು ಸಂಚು ರೂಪಿಸದಲ್ಲಿ ಭಾಗಿಯಾಗಿದ್ದಾನೆ. ಇದೆಲ್ಲ ಇದಾವೆ ಅವನ ಇದರಲ್ಲಿ. ಈಗ ಐ ವಿಟ್ನೆಸ್ ಇರೋದ್ರಿಂದ ಅಥವಾ ಆರೋಪಿ ಇರೋದ್ರಿಂದ ಇವನು ಅದು ಪ್ರಮುಖ ಸಾಕ್ಷಿ ಅಂತ ಪರಿಗಣಿಸ್ತಾರೆ. ಅದರಲ್ಲಿಂದನೇ ಕನ್ವಿಕ್ಷನ್ ಆಗ್ತದಂತ ಏನು ಇದು ಇಲ್ಲ. ಇದೊಂದು ಸಾಕ್ಷಿಗಳಲ್ಲಿ ಇದಕ್ಕೊಂದು ಮಹತ್ವ ಇದೆ ಅಷ್ಟೇ. ಅಂದ್ರೆ ಇದರಲ್ಲಿಂದನೇ ಕನ್ವಿಕ್ಷನ್ ಆಗ್ತದಂತ ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಾ? ನೋಡಿ, 871 ಸಾಕ್ಷಿಗಳಿದಾವಂತ ಕಲೆ ಹಾಕಿದ್ದು. ಪೊಲೀಸರೆಲ್ಲ ಕಲೆ ಒಳ್ಳೆ ರೀತಿಯಿಂದ ತನಿಖೆ ಮಾಡಿದ್ದಾರೆ. ಟೆಕ್ನಿಕಲ್ ಆಗಿ ಎಲ್ಲ ಎವಿಡೆನ್ಸು, ವಿಟ್ನೆಸ್, ಇವೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಇವನ್ ಒಂದು 3-4 ಅಲ್ಲಿ 164 ಮಾಡಿಸಿದ್ದಾರೆ. ಸುಮಾರು ವಿಟ್ನೆಸ್ಗಳನ್ನ ಮಾಡಿಸಿದ್ದಾರೆ. ಅದರಲ್ಲಿನೂ ಮಾಫಿ ಒಂದು 2 ಇದಾವಂತ ಕೇಳಿದ್ ನಾನು. ನಿಜಾನ ಸುಳ್ಳು ಗೊತ್ತಿಲ್ಲ, ಚಾರ್ಜ್ ಶೀಟ್ ಆದ್ಮೇಲೆ ಗೊತ್ತಾಗಬೇಕು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿಲ್ಲ. ಚಾರ್ಜ್ ಶೀಟ್ ಟೈಟ್ ಇದೆ ಅಂತ ಹೇಳ್ತಾರೆ. ಟೈಟೋ ಲೂಸೋ ಅದು ಗೊತ್ತಿಲ್ಲ. ಬಟ್ ಇದು ನಾಳೆ ಕೇಸ್ ನಡೆದಾಗ ಗೊತ್ತಾಗ್ತದೆ. ಚಾರ್ಜ್ ಶೀಟ್ ಅಲ್ಲಿ ಇಟ್ ಆಲ್ ನೋಡಿ, ಜಜ್ಮೆಂಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅಲ್ಲಿ ಸಾಕ್ಷಿಗಳು ರಿವೀಲ್ ಆಗುವಾಗ ಯಾವ ರೀತಿ ಅವರು ಸಾಕ್ಷಿಗಳು ಹೇಳ್ತಾರೆ, ಯಾವ ರೀತಿ ಅವರು ವಾಸ್ತವ ಸ್ಥಿತಿಯನ್ನು ಮುಂದಿಡ್ತಾರೆ. ಅಲ್ಲಿ ಗಡಬಡ ಮಾಡಿ ಏನಾದರೂ ಹೋಸ್ಟೈಲ್ ಆದ್ರು ಅಂದ್ರೆ ಮತ್ತೆ ಅದು ಕೇಸ್ ವೀಕ್ ಆಗ್ತದೆ. ಆದ್ರೆ ಇಲ್ಲಿ ಸಮಸ್ಯೆ ಪ್ರಾರಂಭವಾಗಿದ್ದು 49ನೇ ಸಾಕ್ಷಿಯನ್ನ ಚಿತ್ರದುರ್ಗದಿಂದ ಅವನು ಬನ್ನಿ ಆ ಸಾಕ್ಷಿಗೆ ಧಮಕಿ ಹಾಕಿದ್ರಿಂದನೇ ಈ ಸಮಸ್ಯೆ ಶುರುವಾಯ್ತಂತಲ್ಲ ಸರ್? ಕೇಸ್ ಆಗಿದೆ, ಅದು ತನಿಖೆ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ನೇರವಾಗಿ ಹೇಳ್ಬಿಡ್ತಾರಂತಲ್ಲ? ಕೋರ್ಟ್ನಲ್ಲಿ ಹೇಳ್ತಾರೆ, ಸಾಹೇಬ್ರ ಮುಂದೆ ಹೇಳ್ತಾರೆ. ಅವರು ಅದನ್ನ ಇನ್ವೆಸ್ಟಿಗೇಟ್ ಮಾಡ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗೇನೋ ಯಾರೋ ಒಬ್ರು ಕೈವಾಡಿದೆ ಅಂತ ಹೇಳ್ತಾರೆ, ಪ್ರಭಾವಿ ಮಹಿಳೆ ಅಂತ. ಅದು ಯಾರೋ ಗೊತ್ತಿಲ್ಲ, ಮಾಡಿರ್ಬೋದು ಏನೋ. ಸೊ ನಿಮ್ಮ ಪ್ರಕಾರ ನೀವು ನೋಡಿದ್ರೆ ಕೇಸನ್ನ ಇದನ್ನ ಡ್ರ್ಯಾಗ್ ಮಾಡೋದಕ್ಕೆ ಈ ಸಮಸ್ಯೆನ, ಅಥವಾ ಈಗ ಇನ್ನಿಬ್ರು ಮಾಪಿ ಸಾಕ್ಷಿ ಆಗ್ತೇನಂತಾರೆ, ಇದ್ರ ಆಪೋಸಿಟ್ ಇದನ್ನ? ಅದು ಈಗ ಎಲ್ಲ ರೀತಿಯಿಂದ ನಾವು ಥಿಂಕ್ ಮಾಡಬಹುದು. ಒಂದು ಡ್ರ್ಯಾಗ್ ಮಾಡೋದು ಅಂತೂ ಬಹಳ ರೇರ್ ಚಾನ್ಸ್. ಬಟ್ ಅದು ಎಲ್ಲ ಇಷ್ಟೊಂದು ಕ್ಲೋಸ್ ಆಗಿದ್ದವರು ಆ ಮನಸ್ತಾಪ ಬಂದಿರೋದ್ರಿಂದ ಇದು ಆಗಿದೆ ಅಂತ ನಾನು ಕೇಳಿದ್ದೀನಿ. ಅವ್ರ ಒಳಗಡೆ ಒಂದೇ ಬ್ಯಾರಕ್ನಲ್ಲಿ ಇಬ್ರು ಇದ್ರು, ಅಥವಾ ಬೈತಿದ್ದ, ಏನೋ ಮೆಂಟಲ್ ಟಾರ್ಚರ್ ಮಾಡಿದ್ದಾನೆ, ಹಾಗೆ ಏನೋ ಅಂತಾರೆ. ಅದೆಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಿಲ್ಲ.
ಬಟ್ ಆ ಕಾರಣವೂ ಇರ್ಬೋದು, ನಾನೇ ಯಾಕೆ ಇವ್ನಿಗೆ ಹೆಲ್ಪ್ ಮಾಡಬೇಕು, ಅಥವಾ ಬೇರೆ ಇವಂಗೆ ಯಾರಾದರೂ ಗೈಡ್ ಮಾಡಿರ್ಬೋದು, ಅಡ್ವೊಕೇಟು ಅಥವಾ ಯಾರೋ ಸಂಬಂಧಿಕರು ಯಾರಾದರೂ ಹೇಳಿರ್ಬೇಕು, ನೀನು ಯಾಕೆ ಓದ್ತೀಯ, ಇದ್ದಿದ್ದು ಹೇಳು, ಹೊರಗೆ ಬಾ. ವಿನಯ್ ಕುಲಕರ್ಣಿ ಕೇಸಲ್ಲಿ ಅವ್ನಿಗೆ ಶಿಕ್ಷೆ ಆಗಲಿಲ್ಲ, ಮಾಫಿ ಸಾಕ್ಷಿ, ನಿನಗೂ ಬಿಟ್ಬಿಡ್ತಾರೆ, ನೀನು ನಿಜ ಒಪ್ಪಗೋ ಅಂತ ಹಂಗೇನಾದರೂ ಗೈಡ್ ಮಾಡಿರ್ಬೋದು ಅವಂಗೆ. ಅದು ಅವನಿಗೆ ಅದ್ರ ಮೇಲೆ ಈಗ ಒಳಗಿದ್ದವನಿಗೆ ಅದು ಗೊತ್ತಾಗ್ತದೆ. ಅಲ್ಲಿ ಅನುಭವಿಸೋದು ಪರಿಸ್ಥಿತಿ, ಏಕಾಂತತೆ, ಹ್ಯೂಮಿಲೇಷನ್ನು, ಅವೆಲ್ಲ ಫುಡ್ಡು ಗಿಡ್ಡು ಎಲ್ಲ ನೋಡಿ ಈ ಜಂಜಾಟದಿಂದ ಹೊರಗೆ ಬಂದ್ರೆ ಸಾಕಪ್ಪ ಅಂತ ಮನುಷ್ಯ ಡೆಸ್ಪರೇಟ್ ಆಗಿ ಹೇಳಬಹುದು. ಬರ್ತದೆ, ಏನಾದರೂ ಕೆಟ್ಟ ವಿಚಾರಗಳು ಬರ್ತವೆ. ಚೆನ್ನಾಗಿದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಇದ್ರೆ ಅದು ಆ ಭಾವನೆ ಬರೋದಿಲ್ಲ. ಫ್ರೆಂಡ್ಶಿಪ್ ಇದ್ದಾಗ, ಫ್ರೆಂಡ್ಶಿಪ್ಗೆ ಯಾವಾಗ ಏನಾದರೂ ಕಂಟಕ ಬಂತು ಅಂದ್ರೆ ಯಾವುದೇ ರೀಸನ್ ಇರಲಿ, ಅವಾಗ ಇವೆಲ್ಲ ಶುರು ಆಗ್ತವೆ ಥಿಂಕಿಂಗ್. ನನಗಿಷ್ಟು ಇವನು ಇದು ಮಾಡ್ತಾ ಇದ್ದಾನೆ, ನಾನು ಯಾಕೆ ಇವನಿಗೆ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ನಾನೊಂದು ಹೊರಗೆ ಬಂದ್ರೆ ಸಾಕು, ಉಳಿದ್ರೆಲ್ಲ ಹಾಳಾಗೋಲಿ ಅಂತ ಅನ್ನೋದು ವಿಚಾರ ಅವನ ತಲೆಯಲ್ಲಿ ಬಂದಿರಬೇಕು, ಅಥವಾ ಯಾರಾದರೂ ಹೇಳಿರ್ಬೇಕು. ಜೈಲ್ ಅನ್ನೋದು ದೊಡ್ಡ ಕ್ರೈಮ್ ಯೂನಿವರ್ಸಿಟಿ ಇದ್ದಾಗೆ, ಅಲ್ಲಿ ದೊಡ್ಡ ದೊಡ್ಡ ಬುದ್ಧಿವಂತರೆಲ್ಲ ಇರ್ತಾರಂತೆ. ಅವ್ರೇನಾದ್ರೂ ಐಡಿಯಾ ಕೊಟ್ಟಿರ್ಬೇಕು, ಯಾರಾದರೂ ಗಾಡಿ ಮಾಡ್ತಿರ್ತಾರೆ. ಮತ್ತೆ ಇವನು ಸಾಕ್ಷಿ ಹೇಳೋದ್ರಿಂದ ಮತ್ತೆ ಅವನು ಹೆದರಿಕೆಯನ್ನು ಆಗ್ಬಹುದು ಅವನಿಗೆ. ಅಲ್ಲಿ ನಾನು ಬೇರೆ ಚೇಂಜ್ ಮಾಡ್ರಿ ಅಂತ ಅರ್ಜಿ ಕೊಟ್ಟಾನ, ಅವನು ನನಗೆ ಬೇರೆ ಅಕ್ಕಿ ಹಾಕ್ರಿ ಅಂತ ಕೊಟ್ಟಾನ. ಅಲ್ಲಿ ಜೈಲ್ನಲ್ಲಿ ಏನಾದರೂ ಇನ್ಸಿಡೆಂಟ್ ಆದರೆ ಅದಕ್ಕೆ ಸೂಪರ್ಡೆಂಟಿಗೆ ಅವರು ಅರ್ಜಿ ಕೊಡಬೇಕು. ಅಲ್ಲಿ ಜೈಲ್ನಲ್ಲಿ ರಕ್ಷಣೆ ಕೊಡ್ತಾರೆ, ಸಪ್ರೇಟ್ ಬ್ಯಾರಕ್ ಮಾಡಿ ಅವನಿಗೆ ಯಾವ ರೀತಿ ತೊಂದರೆ ಆದ ನೋಡ್ಕೋತಾರೆ. ಏನಂತೀರ, ಇದರಲ್ಲಿ ಕನ್ವಿಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದಾವಂತೀರಾ? ನೋಡಿ, ಮಾಫಿ ಸಾಕ್ಷಿ ಅಥವಾ ಇವನ್ ಎವಿಡೆನ್ಸ್ ಮೇಲೆನೆ ಸಾಕ್ಷಿ ನಿಂತದ ಅಂತ ಏನಿಲ್ಲ. ಅವ್ರು ಅನೇಕ ಸಾಕ್ಷ್ಯಗಳು ಕಲೆಕ್ಟ್ ಮಾಡಿದ್ದಾರೆ, ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳಿದಾವೆ. ನಾವು ಮಾಫಿ ಸಾಕ್ಷಿ ಯಾವಾಗ ಮಾಡ್ತೇವೆ, ಯಾವ ಕೇಸ್ನಲ್ಲಿ ಯಾವುದೇ ಕ್ಲೂ ಇಲ್ಲ, ಯಾವುದೂ ಐ ವಿಟ್ನೆಸ್ ಇಲ್ಲ, ಏನೂ ಸಿಗಲಾರ್ದಂಥ ಪರಿಸ್ಥಿತಿಯಲ್ಲಿ ನಾವು ಒಬ್ಬನ ಆರೋಪಿ ಯಾವುದು ಕಡಿಮೆ ಪಾತ್ರ ಇರ್ತದೆ ಅಂಥವ್ನು ನಾವು ಕರ್ಕೊಂಬಂದು ಮಾಫಿ, ಅಥವಾ ಯಾವನು ವೀಕ್ ಇರ್ತಾನೆ, ಅವನು ನಿಜ ಹೇಳಬೇಕು, ನಮಗೆ ಕನ್ಫರ್ಮ್ ಆಗ್ಬೇಕು ಪೊಲೀಸರಿಗೆ, ಇವ ಅಲ್ಲಿ ನಾಳೆ ಅಲ್ಲಿ ಹೋಗಿ ಉಲ್ಟಾ ಹೊಡಿತಾನಂತ ಒಮ್ಮೊಮ್ಮೆ ಆಗ್ತಿರ್ತದೆ, ನಾಳೆ ಕೇಸಿಗೆ ಅದು ಎಫೆಕ್ಟ್ ಆಗ್ತದೆ. ಅದಕ್ಕೆ ನಮಗೆ 100% ಕನ್ಫರ್ಮ್ ಆದಾಗ ಅವ್ನು ನಾವು ಮಾಫಿ ಸಾಕ್ಷಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅದೇ ಮಾಫಿ ಸಾಕ್ಷಿಯಿಂದ ಇವನು ಶಿಕ್ಷೆ ಆಗ್ತದೆ ಅಂತ ಏನಿಲ್ಲ. ಅದೊಂದು ಒಂಥರ ಸ್ಟ್ರಾಂಗ್ ಎವಿಡೆನ್ಸ್. ಪೊಲೀಸರ ಕೈಯಿಂದ ಹೋಗ್ಬಿಟ್ಟಿದಲ್ಲ, ಈಗ ಇದು ಕೋರ್ಟಿನ ವಿಚಾರಕ್ಕೆ ಬಂದ್ಬಿಡ್ತಲ್ಲ, ಈಗ ಕೋರ್ಟ್ನಲ್ಲೇ ಮಾಡ್ತಾನಲ್ಲ, ಕೋರ್ಟ್ನ ಅದು ಪ್ರಾಸಿಕ್ಯೂಷನ್ಗೆ ಅವರ ಇದು ಕೋರ್ಟ್ ಪ್ರಾಸಿಕ್ಯೂಷನ್ ರೆಫರ್ ಮಾಡ್ತಾರೆ, ಅವರು ಎಸ್ ಅಂತಾರೆ ಅಥವಾ ಇಲ್ಲ ಅನ್ಬೋದು. ಈಗ ಪೊಲೀಸ್ ತನಿಖೆಗೆ ಏನು ಹೋಗುದಿಲ್ಲ, ಹೋಗೋದಿಲ್ಲ. ಪೊಲೀಸರಿಗೆ ಒಮ್ಮೆ ಚಾರ್ಜ್ ಶೀಟ್ ಆದ್ಮೇಲೆ ಪೊಲೀಸರಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ಇನ್ನು ಕೇವಲ ಸಾಕ್ಷಿ ಹೇಳೋದಷ್ಟೇ ಸಂಬಂಧ ಅಷ್ಟೇ. ಸೊ ಒಟ್ಟಾರೆಯಾಗಿ ನೀವೇನಂತ ಕೇಸ್ ಬಗ್ಗೆ, ಸರಳವಾಗಿ ಮುಗಿಬೇಕಾದ ಕೇಸ್ ಇಷ್ಟು ತುಂಬಾ ಸಮಸ್ಯೆ ಎದುರಿಸ್ತಾ ಇದೆ ಅಂತೀರಾ? ಇಲ್ಲ, ಇದು ಏನೇನೋ ಹುಟ್ಟುಕೋತಾ ಇದ್ದಾವೆ, ಬದಲಾವಣೆಗಳಾಗ್ತಾ ಇದ್ದಾವೆ, ಹೊಸ ವಿಷಯಗಳು ಬರ್ತಾ ಇದ್ದಾವೆ, ಟರ್ನ್ ತಗೋತಾ ಇದೆ. ಸೊ ಇವೆಲ್ಲ ನೋಡಿದ್ರೆ ಏನೋ ಸಮಥಿಂಗ್ ಏನೋ ಇರ್ಬೋದು ಅಂತ ಅನಿಸ್ತದೆ, ಇಲ್ಲ ಅಂತಲ್ಲ, ಏನೋ ಇರ್ಬೋದು ಅಂತ ಅನಿಸ್ತದ್ರೂ ಇರ್ಬೋದು, ಹೇಳಕ್ ಬರೋದು. ಹೊಸ ಡೆವಲಪ್ಮೆಂಟ್ ಅಲ್ವಾ ಇದು. ಬಿಗಿನಿಂಗ್ ನಿಂದ ಇದು ಸಮಸ್ಯೆ ದಡ್ತನ ಮಾಡಿದ್ದಾರೆ, ಇದು ಒಂದು ಈಗ ಅಂತಲ್ಲ, ಬಿಗಿನಿಂಗ್ ನಿಂದನೇ ಆಗಿದೆ. ಅವಾಗಲೇ ಅವರು ಒಂದು ಸಣ್ಣ ವಿಷಯ ಇದು ಒಂದು ರಬ್ದ ಅಂತ ಮಾಡ್ಕೊಂಡು, ಯಾಕಂದ್ರೆ ಅವರೇ ಒಂದು ಅಲ್ಲಿ ಚಿತ್ರದುರ್ಗ ಇನ್ಸ್ಪೆಕ್ಟರ್ಗೆ, DSPಗೆ ಅಥವಾ SP ಫೋನ್ ಮಾಡಿ, ನೋಡಿ ಹಿಂಗಾಗಿದೆ, ನನಗೆ ಇಷ್ಟೊಂದಾಗಿದೆ ಅಂದ್ರೆ ಅವರ ತಂದ್ರೆ ಹೇಗೆ ಅವನಿಗೆ ಅವ್ನ ಕಡೆಯಿಂದ ಅಂಡರ್ಟೇಕಿಂಗು ಅಥವಾ ರಾಜಿ ಮಾಡಿಸಿ ಅಥವಾ ತಪ್ಪಾಯ್ತು ಅಂತ ಹೇಳಿ ಏನಾದರೂ ಅಂಡರ್ಟೇಕಿಂಗ್ ತೊಗೊಂಡು ಅಥವಾ ಲೀಗಲಿ ಕೇಸ್ ರಿಜಿಸ್ಟರ್ ಮಾಡಿ ಅವನಿಗೆ ಆ್ಯಕ್ಷನ್ ತೊಗೊಂಡು ಏನಾದರೂ ಮಾಡ್ತಿದ್ರು. ಇದು ಹುಚ್ಚುತನ ಅಲ್ಲವ ಇದು. ತಂದು ಕೊಟ್ಟಿಗೆ ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಬಂದು ಇಲ್ಲಿ ಶೆಡ್ನಾಗ ಇಟ್ಟು ಅವ್ನಿಗೆ ಹೊಡೆದು, ಇವನು ಹೊಡೆದ ಮೇಲೆ ಸದಾ ಅವ್ನು ತೊಗೊಂಡೋಗಿ ನೋಡಪ್ಪ ಆಗಿದ್ದಾಗಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅವ್ನು ತೊಗೊಂಡೋಗಿ ಹಾಸ್ಪಿಟ್ಲ್ ಹಾಕ್ರಿ, ಅವ್ನಿಗೆ ಆರೈಕೆ ಮಾಡಿ ಉಳಿಸಿದ್ರೆ ಈ ಪ್ರಸಂಗನೂ ಬರ್ತಿರ್ಲಿಲ್ಲ. ಇದೆಲ್ಲ ಹುಮ್ಮತನ ಅಲ್ಲ, ಇವತ್ತಿನ ಪತ್ರಿಕೆಯಲ್ಲೂ ಬಂದುಬಿಟ್ಟಿದೆ ಇವತ್ತಿಂದು. ಇದ್ರ ಈ ಘಟನೆ ಅವಾಯ್ಡ್ ಮಾಡಬಹುದಾಗಿತ್ತು, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡಿದ್ರೆ. ಏನೋ ಅದನ್ನ ಉಗುರ್ಲಿಂದ ಹೋಗೋದನ್ನ ಕೊಡ್ಲಿಲ್ಲಿಂದ ತೆಗೆದ್ರಂತೆ, ಹಂಗೆ ಇದು ಸಣ್ಣ ಇದು ವಿಷಯ. ಇದನ್ನು ಇಷ್ಟಾಕ ರಂಪಾಟ ಮಾಡ್ಕೊಂಡ್ರು ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ಬೆಳವಣಿಗೆಗಳು ಹಂಗೆ ಆಗ್ತಾ ಇದಾವೆ, ಮತ್ತೆ ಬೇರೆ ಹೊಸ ರೀತಿ ಬೆಳವಣಿಗೆಗಳು ಆಗ್ತಾ ಇದಾವೆ. ಏನೋ ಗ್ರಚಾರ ಸರಿ ಇಲ್ಲ. ಜೈಲಿಗೆ ಹೋದ್ರೆ ಅಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ, ಸಿಗರೇಟ್ ಹಿಡಿಯೋದು, ಅದು ಇದರಲ್ಲಿ ಹೊಡೆಯೋದು, ಹರಟೆ ಹೊಡೆಯೋದು, ಲಾವಿಶ್ ಆಗಿ ಲೈಫ್ ಎಂಜಾಯ್ ಮಾಡೋದು, ಅದೆಲ್ಲ ಆಗ್ತವೆ. ಆಮೇಲೆ ಕೋರ್ಟ್ನವರು, ಸುಪ್ರೀಂ ಕೋರ್ಟ್ನವರು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರಿಂದ ಅವಂಗೆ ಅದು ತೊಂದರೆನೂ ಅನುಭವಿಸ್ತಾನೆ. ಫಿಲ್ಮ್ ಆಕ್ಟರ್ ಅಂತೆಲ್ಲ ಯಾವನೇ ವ್ಯಕ್ತಿ ಆಗಲಿ ಸ್ವಲ್ಪ ಕಾನೂನಿನ ಬಗ್ಗೆ ಜ್ಞಾನ ಇದ್ದವನು ಇದು ಮಾಡೋದಲ್ಲ. ಸರ್, ಒಟ್ಟಾರೆಯಾಗಿ ಕೊನೆಯದಾಗಿ ತಾವೇನು ಹೇಳ್ತೀರಾ ಈ ಕೇಸ್ ಬಗ್ಗೆ? ಮಾಫಿ ಕೇಸ್ ಸಾಕ್ಷಿಯಿಂದನೇ ಶಿಕ್ಷೆ ಆಗ್ತದಂತೇನಿಲ್ಲ, ಇದೊಂದು ಪ್ರಮುಖವಾದ ಸಾಕ್ಷಿ ಅಂತ ಪರಿಗಣನೆ ಮಾಡ್ತಾರೆ. ಬಟ್ ಈ ಐ ವಿಟ್ನೆಸ್ ಇರೋದಲ್ಲ, ಇರ್ತಾನೆ, ಐ ವಿಟ್ನೆಸ್ ಇರ್ತಾನೆ. ಸೊ ಹೀಗಾಗಿ ಅದಕ್ಕೊಂದು ವೇಟೇಜ್ ಬರ್ತದೆ. ಮತ್ತು ಅವನಿಗೆ ಸಾಕ್ಷಿದಾರ ಅಂತ ಅವನು ಟ್ರೀಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ಆರೋಪಿ ಅಂತ ಟ್ರೀಟ್ ಮಾಡೋದಿಲ್ಲ. ಅವನಿಗೆ ಶಿಕ್ಷೆಯಿಂದ ಅವನು ತಪ್ಪಿಸ್ಕೋತಾನೆ. ಏನಾದರೂ ಅವನ ಹೇಳಿಕೆಯಿಂದ ಶಿಕ್ಷೆ ಆಯ್ತಂದ್ರೆ, ಇವನೇನಾದರೂ ಅಕಸ್ಮಾತಲ್ಲಿ ನಾನು ನಿಜ ಹೇಳ್ತೀನಿ ಅಂತ ಹೇಳೋದು, ಏನಾದರೂ ಸುಳ್ಳು ಹೇಳ್ದ, ಅವನು ಅಲ್ಲಿ ಪಾತ್ರನೇ ಇಲ್ಲ, ಅವನು ಇರಲೇ ಇಲ್ಲ ಅಂತ ಏನಾದರೂ
ಅಲ್ಲಿ ಹೇಳಿಕೆ ಕೊಡುವಾಗ ಮತ್ತೆ ಉಲ್ಟಾ ಹೊಡೆದ ಅಂದರೆ ಇವಂಗೂ ಶಿಕ್ಷೆ ಆಗ್ತದೆ, ಮತ್ತೊಂದು ಕೇಸ್ ಇವ್ರ ಮೇಲೇನೂ ಆಗ್ತದೆ. ಸೊ ಒಟ್ಟಾರೆಯಾಗಿ ಜೈಲು ಎಲ್ಲ ಕಲಿಸುತ್ತೆ ಪಾಠನ, ಮನುಷ್ಯ ಒಳಗೆ ಹೋದ್ಮೇಲೆ. ನಮ್ಮಲ್ಲಿ ಕಾನೂನು ಇರೋದು ಆರೋಪಿಯ ಮನವನ್ನು ಪರಿವರ್ತನೆ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನು ಇದ್ದಾವೆ. ಅದೇ ರೀತಿ ಜೈಲು ವ್ಯವಸ್ಥೆನೂ ಅವನಿಗೆ ಆ ವಾತಾವರಣ ಸೃಷ್ಟಿ ಮಾಡಿ ಅವನು ಈ ಪಾಪಜ್ಞಾನ ಏನು ಅನ್ಯಾಯ ರೀತಿಯಲ್ಲಿ ಮಾಡಿದ್ದಾನೆ ಅದನ್ನು ಪರಿವರ್ತನೆ ಆಗಬೇಕು, ಅವನ ಮನ ಪರಿವರ್ತನೆ ಆಗೋ ದೃಷ್ಟಿಯಿಂದನೂ ಜೈಲು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಪರಿವರ್ತನೆ ಆಗುವಂಥ ಚಾನ್ಸ್ ಇದ್ದಾವೆ, ಇಲ್ಲ ಅಂತಿಲ್ಲ, ಸಾಕಷ್ಟು ಪರಿವರ್ತನೆ ಆಗಿದ್ದಾವೆ. ಅಷ್ಟೇ ಆರ್ಗನೈಸೂ ಆಗಿದ್ದಾರೆ ಅಲ್ಲಿ. ಒಳ್ಳೆ ಒಬ್ಬ ಕ್ರೈಮು ಸಣ್ಣ ಪುಟ್ಟ ಮಾಡೋನು ದೊಡ್ಡ ದರೋಡೆಕೋರನು ಆಗಿದ್ದಾನೆ. ಅಲ್ಲಿ ಆರ್ಗನೈಸೇಷನ್ ಅದು ಹಾಗೆ ಅಲ್ಲಿನೂ ವಾತಾವರಣ ಇದೆ. ಕೆಡ್ಲಿಕ್ಕೂ ಹಾದಿದೆ, ಉದ್ಧಾರ ಆಗ್ಲಿಕ್ಕೂ ಹಾದಿದೆ. ಅದು ಆಲ್ ಡಿಪೆಂಡ್ಸ್ ಅಪಾನ್ ಅವ್ರ ಮೇಲೆ. ನಾವು ಗ್ರಹಚಾರ ಏನೋ ಸರಿ ಇಲ್ಲ ಅಂತ ಅನಿಸ್ತದ. ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ನಮ್ಮವರು ಭಾಳ ತೊಂದರೆ ಕೊಟ್ಟಿದ್ದಾರೆ. ಸರಿಯಾದಂಥ ಹಾಸಿಗೆ ಇಲ್ಲ, ದಿಂಬಿಲ್ಲ, ಏನಿಲ್ಲ. ಒಂದು ದಿಂಬು ತಗೊಳಕ್ಕೆ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಎಲ್ಲ ಮಜಾ ಮಾಡೋರು ಮಜಾ ಮಾಡೇ ಮಾಡ್ತಾರೆ. ಈ ಥರ ಇರುವಾಗ ಇವನ್ ಬಗ್ಗೆ ಸ್ವಲ್ಪ ಪಾಪ ಅನಿಸ್ತದೆ. ಕೊನೆವರೆಗೆ ಈ ಕೇಸ್ ಟೈಟ್ ಆಗೇ ಹೋಗುತ್ತಂತೀರಾ? ಅಲ್ಲ, ಹೇಳಿದ್ನಲ್ಲ, ಇದೆಲ್ಲ ಸಾಕ್ಷಿ ಅದು ಯಾವ ರೀತಿ ರಿವೀಲ್ ಆಗ್ತವೆ ಕೋರ್ಟ್ ಮುಂದೆ, ಅದ್ರ ಮೇಲೆ ಡಿಪೆಂಡ್. ತನಿಖೆ ಮಾತ್ರ ಒಳ್ಳೆ ಟೆಕ್ನಿಕಲ್ ಎವಿಡೆನ್ಸ್ ಭಾಳಷ್ಟು ಇದಾವೆ ಇದರಲ್ಲಿ. ಅವ್ರ ಲೊಕೇಶನ್ನು, ಅವ್ರು ಇದು ಮಾಡಿದ್ದು, ಅವ್ರದ್ದು ರೆಕಾರ್ಡಿಂಗು ಎಲ್ಲ ಇವರು ಡಿಲೀಟ್ ಮಾಡಿದ್ರು, ಅದು ಸರ್ವರ್ದಲ್ಲಿಂದ ತರಿಸ್ಕೊಂಡಿದ್ದಾರೆ. ಪ್ರತಿಯೊಂದನ್ನ ಚೆನ್ನಾಗಿ ಮಾಡಿದ್ದಾರೆ ತನಿಖೆ. 2 ವರ್ಷ ಸಮೀಪ ಬಂತು. ಈಗ ಜ್ಞಾನೋದಯ ಆಗಿದೆ ಅಂದರೆ ಯಾರ್ದಾದ್ರು ಪ್ರಭಾವ ಇರಬೇಕು ಅದರಲ್ಲಿ, ಅಲ್ವಾ? ಸೊ ಒಟ್ಟಾರೆ ಕಾದು ನೋಡುವ ಅಂತೀರಾ? ನೋಡ್ಬೇಕೇನಾಗ್ತದೆ ಮುಂದೆ ಡಿಪೆಂಡ್ಸ್ ಅಪಾನ್ ಕೋರ್ಟ್ನಲ್ಲಿ ಎವಿಡೆನ್ಸ್ ಹ್ಯಾಂಗ್ ಬರ್ತವೆ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಕೊನೆಯದೇ ನಿರ್ಧಾರ ಆಗುತ್ತೆ ಅಂತೀರಾ ಕೋರ್ಟಿಂದ? ಕೋರ್ಟ್ಲಿಂದನೇ ಆಗೋದು ಕೊನೆಗೆ.